ಎವ್ರಿವಾನ್, ಇವತ್ತಿನ ಡೇ ಹೀರೆಕಾಯಿ ಸಾಂಬಾರು ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾವು ಇಲ್ಲಿ ಹೀರೆಕಾಯಿ ಇದೆ, ಸ್ವಲ್ಪ ಬೀನ್ಸ್, ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀವಿ. ಕಟ್ ಮಾಡಿದ್ದೀವಿ. ಒಂದು ಈರುಳ್ಳಿ, ಟೊಮೆಟೊ ಮತ್ತು ಬೇಳೆ, ಈರುಳ್ಳಿ ಇದರಲ್ಲಿ ಒಂದು ವಿಷಲ್ಲ ಕೂಗಿಸ್ಬೇಕು. ಈಗ ಸಿಪ್ಪೆ ಎರಿಬೇಕು. ಎರಡು ಹಾಗಲಕಾಯಿ ಮತ್ತೆ ಹೀರೆಕಾಯಿ ಮತ್ತೆ ಚೊಟ್ಟು ಇದನ್ನ ಇಲ್ಲಿ ಹಾಕಿ ಹೆಸರುಬೇಳೆ, ಟೊಮೆಟೊ, ಬೆಳ್ಳುಳ್ಳಿ ಬೇಯಿಸಕ್ಕಿಟ್ಟಿದ್ದೀನಿ. ಇದೆಲ್ಲ ಬೇಯಿಸಕ್ಕಿಟ್ಟಿದ್ದೀವಿ. ಈಗ ಅರಿಶಿನ ಪುಡಿ, ಉಪ್ಪು ಹಾಕಿದ್ದೀನಿ. ಅರಿಶಿನ ಪುಡಿ ಮತ್ತೆ ಉಪ್ಪು ಹಾಕಿದ್ದೀವಿ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ ವಿಷಲ್ ಕೂಗಿಸ್ಬೇಕು. ಕೂಗ್ಸೋಣ. ಚೆನ್ನಾಗಿದೆಯಾ? ಓಕೆ. ಸೊ ಇದನ್ನ ಈಗ ಜಜ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ. ತೆಗಿ ಕೈ ಎತ್ತ. ನಿಂತು ಬರಬೇಡ ಕಣೆ. ಒಳಗಡೆ ಏನಿದೆ ಅಡ್ಡ ಮಾಡು, ಫ್ಲಾಟ್ ಮಾಡು. ಹಂಗೆ ಪ್ರತಿ ನೋಡ್ಬೇಡ. ವೈಡ್ ಆಂಗಲ್ ಮಾಡ್ಕೋಗುತ್ತೆ ನನ್ನ ಮಗಳಿಗೆ. ಯಾವಾಗಲೂ ಸ್ಟ್ರೈಟಾಗಿಯೇ ಮಾಡ್ತಿರ್ತಾಳೆ. ಬಿಡು, ತಡಿ, ಕಟ್ ಮಾಡಿ. ಟೊಮೆಟೊ ಮಾತ್ರ ಹಾಕೋತಾ ಇದ್ದೀನಿ. ಇಲ್ಲಿಗೆ ಇದರಿಂದ ಇಲ್ಲಿಗೆ ಇಡಿ. ಸಾಂಬಾರಿಗೆ ಅಮ್ಮ ನಾನು ಟೊಮೆಟೊನ ಎಲ್ಲ ಹಾಕ್ತಿದ್ದೀನಿ ಅಲ್ಲಿಗೆ. ಆಯಿತಾ? ತಡಿ, ಫ್ಲಾಟ್ ಮಾಡಿ ಕೈ ಹಂಗೆ. ಕಟ್ ಮಾಡಿ. ಈಗ ಹೇಳು, ಟೊಮೆಟೊ ಹಾಕ್ಕೊಂಡು ಈಗ ಉಪ್ಪು ಹಾಕೋತಿದ್ದೀವಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗೊಜ್ಜು ಚೆನ್ನಾಗಿ ಬೇಯಲಿ. ಗೊಜ್ಜು ಚೆನ್ನಾಗಿ ಬೇಯಬೇಕು.
ಸ್ವಲ್ಪ ನೀರು ಅದರಿಂದನೇ ತೆಗ್ದಾಕೋಬೇಕು. ಸೊ ಇದನ್ನ ಎಲ್ಲ ಇದಕ್ಕೆ ಡಂಪ್ ಮಾಡಬೇಕು. ವೆಯ್ಟ್ ಮಾಡಿ. ವೆಯ್ಟ್ ಒಂದು ಟೊಮೆಟೊ ಉಳ್ಕೊಂಡ್ಬಿಟ್ಟಿದೆ. ಸೊ ಅದನ್ನೀಗ ಸ್ಮ್ಯಾಶ್ ಮಾಡಿಬಿಟ್ಟು ಒಳಗೆ ಹಾಕಬೇಕು. ಸೊ ಈಗ ಹಾಕೋಣ. ತರಕಾರಿ ಮಾತ್ರ ಹಾಕೋಣ. ಬರೀ ತರಕಾರಿ ಮಾತ್ರ ಹಾಕೋದು, ಬೇಳೆ ಎಲ್ಲ ಹಾಕ್ಬಾರ್ದು. ಬೇಳೆ ಸ್ಮ್ಯಾಶ್ ಮಾಡೋಣ. ಬೇಳೆನ ಸ್ಮ್ಯಾಶ್ ಮಾಡಬೇಕು. ಈ ಥರ ಇದು ಬೆಂದಿದೆ, ಇದು ಈ ಥರ ಮಾಡಿದರೆ ಆಯ್ತು, ಅದು ಸ್ಮ್ಯಾಶ್. ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ನೀವು ನೀರನ್ನ ಸೇರಿಸ್ಕೋಬಹುದು. ಈಗ ಅದಕ್ಕೆ ಉಪ್ಪು ಹಾಕೋಣ. ಇಷ್ಟು ಉಪ್ಪು ಹಾಕ್ಬಿಟ್ಟು ಸೊ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಇಂಗಡಿನ ಸಾಂಬಾರಿಗೆ ಸೊ ಇದೀಗ ರೆಡಿ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಬೇಯಬೇಕಿತ್ತು. ಕಟ್ ಮಾಡಿ. ಈಗ ಸಾಂಬಾರು ಫೈನಲಿ ರೆಡಿಯಾಗಿದೆ. ಸೊ ಇದನ್ನು ಅನ್ನದ ಜೊತೆ ಹಾಕ್ಕೊಂಡು ತಿನ್ನೋಣ. ತಿನ್ನಿರಿ. ಟೇಸ್ಟಿ ವಿತ್ ಮೊಸರು ಎಮ್ಮೆ ಆಗಿದೆ.